ನೀವು ಒಂದು ಹೊಸ ಚಾನೆಲ್ ಕ್ರಿಯೇಟ್ ಮಾಡಿದ್ದೀರಾ. ಈಗ ನೀವು ಫಾಸ್ಟಾಗಿ ಗ್ರೋ ಆಗಬೇಕು. ಸೊ ಲಾಜಿಕಲಿ ಸಬ್ಸ್ಕ್ರೈಬರ್ಸ್ ಝೀರೋ ಇರ್ತಾರೆ. ನೀವು ವರ್ಲ್ಡ್ಸ್ನ ಬೆಸ್ಟ್ ವಿಡಿಯೋ ಹಾಕಿದ್ರೂ ವ್ಯೂಸ್ ಬರೋದು ಕಷ್ಟನೇ. ಬಟ್ ಇನಿಷಿಯಲ್ ವ್ಯೂಸ್ ಆರ್ ಫಸ್ಟ್ ಸಿಗೋ ವ್ಯೂಸ್ ಬೇಕೇ ಬೇಕು. ಬೇರೆ ಎಲ್ಲ ಬಿಡಿ, ಅಟ್ಲೀಸ್ಟ್ ಫಸ್ಟ್ 100 ವ್ಯೂಸ್ ಆರ್ ಸಬ್ಸ್ಕ್ರೈಬರ್ಸ್ ಬೇಡ, ಅಟ್ಲೀಸ್ಟ್ 10 ಅಂತ ತಗೊಳ್ಳೋಣ. 10 ವ್ಯೂಸ್ ಅಥವಾ ಸಬ್ಸ್ಕ್ರೈಬರ್ಸ್ ತರಲೇಬೇಕು ಅಲ್ವಾ? ಅವಾಗಲೇ ಯೂಟ್ಯೂಬ್ ನಿಮ್ಮ ಚಾನಲ್ನ ಪ್ರಮೋಟ್ ಮಾಡೋದು. ಹಾಗೆ ನೋಡೋದಾದ್ರೆ ಒಂದು ಆಪ್ಷನ್ ಇದೆ, ಅದು ವಿಡಿಯೋನ ಶೇರ್ ಮಾಡೋದು. ಆದರೆ ಟ್ರಸ್ಟ್ ಮೀ, ವಿಡಿಯೋ ಶೇರ್ ಮಾಡೋದು ಲಾಸ್ಟ್ ಥಿಂಗ್ ಆಗಿರಬೇಕು. ನೀವು ನ್ಯೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀರಾ, ಹಾಗಾದರೆ ಸ್ಟಾರ್ಟಿಂಗ್ ವ್ಯೂಸ್ಗಳನ್ನ ಹೇಗೆ ತರೋದು ಅಂತ ಥಿಂಕ್ ಮಾಡಬೇಕು. ಆವಾಗ ನಿಮ್ಮ ತಲೆಗೆ ಬರೋದು ಶೇರ್ ಅಂತ. ನೀವು ಆವಾಗ ಫ್ಯಾಮಿಲಿ, ಫ್ರೆಂಡ್ಸ್, ಸ್ಕೂಲ್ ಗ್ರೂಪ್ಸ್, ಫ್ಯಾಮಿಲಿ ಗ್ರೂಪ್ಸ್ ಎಲ್ಲ ಕಡೆ ಶೇರ್ ಮಾಡ್ತೀರಾ. ಬಟ್ ನೋ, ಶೇರ್ ಮಾಡಬೇಡಿ. ನಿಮಗೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ನಾನು ಗ್ರೋ ಆಗ್ತಾ ಇದ್ದೀನಿ ಅಂತ ಅನಿಸುತ್ತೆ. ಬಟ್ ಈ ವಿಷಯ ಗೊತ್ತಿಲ್ಲ, ಅದೇನಂದರೆ ನಿಮ್ಮ ಚಾನಲ್ ಡೆಡ್ ಆಗುತ್ತೆ. ಬಟ್ ವೈ? ಶೇರ್ ಮಾಡಿದರೆ ಚಾನಲ್ ಗ್ರೋ ಆಗಬೇಕು, ಬಟ್ ಡೆಡ್ ಯಾಕಾಗುತ್ತೆ? ಆ್ಯಂಡ್ ಇವತ್ತಿನ ಟಾಪಿಕ್ ಇದೆ, ನೀವು ಯಾಕೆ ಯಾವತ್ತೂ ನಿಮ್ಮ ವೀಡಿಯೋಸ್ನ ಶೇರ್ ಮಾಡಬಾರ್ದು ಅಂತ. ನೀವು ಯೂಟ್ಯೂಬಲ್ಲಿ ಗ್ರೋ ಆಗಬೇಕು, ಬಟ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ? ಫ್ಯೂಚರಲ್ಲಿ ಬರೋ ವೀಡಿಯೋಸ್ಗಳನ್ನ ಮಿಸ್ ಮಾಡ್ಕೋತೀರಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಥಿಂಗ್, ನಾನು ಯಾಕೆ ವೀಡಿಯೋಸ್ನ ಶೇರ್ ಮಾಡಬೇಡಿ ಅಂತಿದ್ದೀನಿ, ಇದನ್ನ ನಾನೊಂದು ಎಕ್ಸಾಂಪಲಿಂದ ಹೇಳ್ತೀನಿ ಕೇಳಿ. ಬೆಸ್ಟ್ ಎಕ್ಸಾಂಪಲ್ ನಂದೇ ಕೊಡ್ತೀನಿ. ನಾನು 1 ಇಯರ್ ಬ್ಯಾಕ್ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದೆ, ಒಂದು ವಿಡಿಯೋನೂ ಅಪ್ಲೋಡ್ ಮಾಡಿದೆ ಆ್ಯಂಡ್ ಶೇರ್ ಮಾಡಿದೆ. ಸೊ ನನಗೆ 2 ಡೇಸಲ್ಲಿ 4000 ವ್ಯೂಸ್ ಆ್ಯಂಡ್ 480 ಸಬ್ಸ್ಕ್ರೈಬರ್ಸ್ ಆಯಿತು. ಬಟ್ ನೆವರ್ ಶೇರ್ ಯುವರ್ ವೀಡಿಯೋಸ್. ನೀವು ಅನ್ಕೋಬೋದು, ಅಷ್ಟು ವ್ಯೂಸ್ ಬಂದಿದ್ದು ಶೇರ್ ಮಾಡಿದ್ಕೆ ಅಲ್ವಾ ಅಂತ. ಬಟ್ ಆ ಚಾನಲ್ ಇವಾಗಲೂ 484 ಸಬ್ಸ್ಕ್ರೈಬರ್ಸಲ್ಲೇ ಸ್ಟಕ್ ಆಗಿದೆ. ಸೊ ಐ ಸೇ ನೆವರ್ ಶೇರ್ ಯುವರ್ ವೀಡಿಯೋಸ್. ಆ ಚಾನಲ್ ಡೆಡ್ ಆಯಿತು, ಆದರೆ ಶೇರ್ ಮಾಡೋದ್ರಿಂದ ಚಾನಲ್ ರೀಚ್ ಜಾಸ್ತಿ ಆಗಬೇಕಲ್ವಾ? ಬಟ್ ಡೆಡ್ ಯಾಕಾಯಿತು? ಇದನ್ನ ನಾನು ಸ್ವಲ್ಪ ಲಾಸ್ಟಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡಿ. ಇವಾಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಸುಳ್ಳು ನಂಬಿಕೆಗಳು, ಅಂದರೆ ಫೇಕ್ ಹೋಪ್ಗಳನ್ನ. ಬಿಕಾಸ್ ನೀವು ಫಸ್ಟ್ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗೇನು ವರ್ಕ್ ಮಾಡಿರಲ್ಲ, ಬಟ್ ನಿಮಗೆ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ. ಆವಾಗ ನಿಮ್ಮ ವಿಡಿಯೋದಲ್ಲಿ ಏನು ಮಿಸ್ಟೇಕ್ ಆರ್ ಏನು ಕರೆಕ್ಟಾಗಿದೆ ಅಂತ ಗೊತ್ತಾಗಲ್ಲ. ಬಟ್ ನೀವು ಯಾವಾಗ ಶೇರ್ ಮಾಡದೆ ಗ್ರೋ ಆಗೋಕ್ಕೆ ಟ್ರೈ ಮಾಡ್ತೀರಾ, ಆವಾಗ ನಿಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ. ಬಿಕಾಸ್ ಫಸ್ಟ್ ಡೇ 0 ಸಬ್ಸ್ಕ್ರೈಬರ್ಸಿಂದ ಸ್ಟಾರ್ಟ್ ಮಾಡ್ತೀರಾ. 1 ಡೇಗೆ ನಿಮಗೆ 1 ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಡೇ 2 3 ಸಬ್ಸ್ಕ್ರೈಬರ್ಸ್, ಹೀಗೆ ಹೋಗ್ತಾ ಹೋಗ್ತಾ ಡೇ 5ಗೆ ಅಟ್ಲೀಸ್ಟ್ ಅಂದರೂ ಒಂದು 10 ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ. ಬಟ್ ಇದೇ ನೀವು ವಿಡಿಯೋನ ಶೇರ್ ಮಾಡಿದಾಗ ಡೇ 1ಅಲ್ಲೇ ನಿಮಗೆ 200ಇಂದ 300 ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಡೇ 2 ಒಂದು 2 ಸಬ್ಸ್ಕ್ರೈಬರ್ಸ್ ಆಗ್ಬೋದು. ಹೀಗೆ ಡೇ 4 5 6 ಆಗ್ತಾ ಸಬ್ಸ್ಕ್ರೈಬರ್ಸ್ 0 ಆಗ್ತಾರೆ. ನೋ ಗ್ರೋತ್ ಆರ್ 0 ಗ್ರೋತ್ ಆಗ್ತಾ ಬರುತ್ತೆ. ಇವಾಗ ನಿಮಗೆ ಜಾಸ್ತಿ ಮೋಟಿವೇಟ್ ಮಾಡೋದು ಯಾವುದು? ಫಸ್ಟ್ ಕೇಸ್ ಅಲ್ವಾ? ಬಿಕಾಸ್ ನಾವು ಗ್ರೋತ್ನ ಇಷ್ಟಪಡ್ತೀವಿ ಆರ್ ಅದು ನಮ್ಮನ್ನ ಮೋಟಿವೇಟ್ ಮಾಡುತ್ತೆ. ಸೊ ದ್ಯಾಟ್ ನಾವು ಮಾಡ್ತಿರೋ ವಿಡಿಯೋಯಿಂದ ಸ್ವಲ್ಪ ಆದರೂ ಯೂಸ್ ಆಗ್ತಿದೆ ಆ್ಯಂಡ್ ಇನ್ನು ನಮಗೆ ಬೆಟರ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಬಟ್ ಶೇರ್ ಮಾಡೋದ್ರಿಂದ ಒಂದು ಸುಳ್ಳು ನಂಬಿಕೆ ಕ್ರಿಯೇಟ್ ಆಗುತ್ತೆ, ಅದು ಕೊನೆಗೆ ಮುಗ್ದು ಹೋಗುತ್ತೆ ಕೂಡ. ಸೊ ಇದೇ ಫಸ್ಟ್ ರೀಸನ್ ಯಾಕೆ ವಿಡಿಯೋನ ಶೇರ್ ಮಾಡಬಾರ್ದು ಅಂತ. ಸೆಕೆಂಡ್ ಪಾಯಿಂಟ್, ಯೂಟ್ಯೂಬ್ ಆಲ್ಗೊರಿಥಮ್. ಇದ್ರ ಬಗ್ಗೆ ಫುಲ್ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ, ಬಟ್ ಇವಾಗ ನೀವು ಚಿಕ್ಕದಾಗಿ ತಿಳ್ಕೊಳ್ಳಿ, ಓಕೆನಾ? ಒಂದು ವಿಡಿಯೋನ ವೈರಲ್ ಮಾಡಬೇಕು ಅಂದರೆ ಒನ್ ಮೇನ್ ರೀಸನ್, ಹಾಗೆ ನೋಡೋದಾದರೆ ತುಂಬ ರೀಸನ್ಸ್ ಇದೆ, ಬಟ್ ನೀವು ತಿಳ್ಕೋಬೇಕಾಗಿರೋದು 2 ಮೇನ್ ರೀಸನ್ಸ್. ಅದು CTR ಮತ್ತು ವಾಚ್ ಟೈಮ್. CTR ಕ್ಲಿಕ್ ಥ್ರೂ ರೇಟ್, ಅಂದರೆ ಜನಗಳು ಆರ್ ವ್ಯೂವರ್ಸ್ ಎಷ್ಟು ಜನ ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾರೆ ಅಂತ. ಆ್ಯಂಡ್ ವಾಚ್ ಟೈಮ್ ಅಂದರೆ ವ್ಯೂವರ್ಸ್ ನಿಮ್ಮ ವಿಡಿಯೋನ ಎಷ್ಟು % ನೋಡ್ತಾರೆ ಅಂತ. ಇದೆರಡು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಬೆಟರ್. ಬಟ್ ವಿಡಿಯೋ ಶೇರ್ ಮಾಡೋದ್ರಿಂದ ಇದೇ ಪ್ರಾಬ್ಲಮ್ ಆಗುತ್ತೆ. ಅಯ್ಯೋ,
ಇವಳೇನು ಹೇಳ್ತಿದ್ದಾಳೆ, ನಮ್ಮ ಮನೆಯವರೇ ನಮಗೆ ಯಾಕೆ ಪ್ರಾಬ್ಲಮ್ ಮಾಡ್ತಾರೆ ಅಂತ ನೀವು ಅನ್ಕೋಬೋದು. ಅವರಿಗೆ ಗೊತ್ತಿಲ್ದಂಗೆ ನಿಮಗೆ ಪ್ರಾಬ್ಲಮ್ ಮಾಡ್ತಾರೆ ಅಂತ. ನಿಮಗೂ ಗೊತ್ತಾಗಲ್ಲ. ಅದೇನು ಅಂದರೆ ಯೂಟ್ಯೂಬ್ನ ಬೇಸಿಕ್ ನಾಲೆಡ್ಜ್ ಅಂತ ಬಂದಾಗ ಎಲ್ರಿಗೂ ಗೊತ್ತಿರೋದು ಮೇನ್ ಥಿಂಗ್ ಅಂದರೆ ಅದು ವ್ಯೂಸ್ ಅಂತ. ಎಷ್ಟು ವ್ಯೂಸ್ ಬರುತ್ತೋ ಅಷ್ಟು ಗ್ರೋತ್ ಆ್ಯಂಡ್ ಅಷ್ಟು ದುಡ್ಡು ಅಂತ. ಬಟ್ ಅವರಿಗೆ ವಾಚ್ ಟೈಮ್, ಕಂಟೆಂಟ್ ಟೈಪ್, RPM, CPM, CTR ಇದ್ರ ಬಗ್ಗೆ ಗೊತ್ತೇ ಇರಲ್ಲ. ಸೊ ಅವರಿಗೆ ಗೊತ್ತಿಲ್ದಂಗೆ ನಿಮಗೆ ಪ್ರಾಬ್ಲಮ್ ಮಾಡ್ತಾರೆ. ನೀವು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಗ್ರೂಪಲ್ಲೆಲ್ಲ ಶೇರ್ ಮಾಡ್ತೀರಾ. ಬಟ್ ನೀವೇ ಥಿಂಕ್ ಮಾಡಿ, ಯಾವುದಾದ್ರೂ ಒಂದು ಗೇಮ್ ಆರ್ ಎನಿ ಬ್ಯೂಟಿ ಟಿಪ್ಸ್ ಆರ್ ಮೇಕಪ್ ವಿಡಿಯೋ, ಈ ಥರದ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಶೇರ್ ಮಾಡಿದಾಗ ಅಲ್ಲಿರೋ 40 to 50 ಇಯರ್ಸ್ ಅಂಕಲ್ಗಳಿಗೆ ಏನು ಅರ್ಥ ಆಗುತ್ತೆ ಅಂತ. ಇವಾಗ ಮೇಕಪ್ ಅಂತ ತಗೊಂಡ್ರೆ ಒಂದು ನೀಶ್ ಆಡಿಯನ್ಸ್ ಇರ್ತಾರೆ, ಅಂದರೆ ಟಾರ್ಗೆಟೆಡ್ ಆಡಿಯನ್ಸ್ ಇರ್ತಾರೆ. ಸೊ ದಟ್ ನಿಮ್ಮ ವಿಡಿಯೋನ ಎಲ್ಲರೂ ನೋಡ್ತಾರೆ ಅಂತ ಹೇಳಕ್ಕಾಗಲ್ಲ. ಟೈಪ್ ಆಫ್ ಆಡಿಯನ್ಸ್ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಇವಾಗ ಚಿಕ್ಕದಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಶೇರ್ ಮಾಡಿದ್ದೀರಾ ಅಂತ ನಿಮ್ಮ ವಿಡಿಯೋನ ಫ್ಯಾಮಿಲಿಯವ್ರು ನೋಡ್ತಾರೆ, ಬಿಕಾಸ್ ನೀವು ಅವ್ರ ಫ್ಯಾಮಿಲಿ. ಬಟ್ ಅವರಿಗೆ ಆ ವಿಡಿಯೋ ಏನು ಅಂತಲೇ ಗೊತ್ತಾಗಿಲ್ಲ ಅಂದಾಗ ಅವ್ರು ಏನು ಮಾಡ್ತಾರೆ, ನೀವು ಕಳಿಸಿದ್ದೀರಾ ಅಂತ ನೀವು ಹೇಳ್ದಂಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾರೆ. ಬಟ್ ಇದೆಲ್ಲ ಒಳ್ಳೆಯದೇ ಅಲ್ವಾ ಅಂತ ಕೇಳಿದರೆ ದ ಆನ್ಸರ್ ಈಸ್ ನೋ. ಯಾಕೆ ಗೊತ್ತಾ, ಅವರು ಆ ವಿಡಿಯೋನ ಕಂಪ್ಲೀಟಾಗಿ ನೋಡಲ್ಲ. ಆ್ಯಂಡ್ ನೆಕ್ಸ್ಟ್ ವಿಡಿಯೋನು ನೀವು ಶೇರ್ ಮಾಡಿಲ್ಲ ಅಂದರೆ 100% ನೋಡಲ್ಲ. ಆ್ಯಂಡ್ ನೋಡಿದ್ರು ಜಸ್ಟ್ 10 seconds, ಅದು ಜಸ್ಟ್ ಲೈಕ್ ಮಾಡಿಬಿಟ್ಟು ದೇ ವಿಲ್ ಗೋ ಬ್ಯಾಕ್. ಸೊ ಹೀಗೆ ಆದಾಗ ನಿಮ್ಮ ಚಾನಲ್ ಗ್ರೋತ್ ಬಗ್ಗೆ ಬಿಡಿ, ಬಟ್ ಡೆಡ್ ಸಬ್ಸ್ಕ್ರೈಬರ್ಸ್ ಅಂತೂ ಸಿಗ್ತಾರೆ. ನೀವು ಖುಷಿ ಪಡ್ಬೋದು, ಓ ನನ್ನ ಹತ್ರ 1000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ. ಆದರೆ ಅದರಲ್ಲಿ ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್ ಇರಲ್ಲ. ನೀವೇ ಥಿಂಕ್ ಮಾಡಿ, ನೀವು ಎಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ. ಬಟ್ ನೀವು ಅವರ ಎಲ್ಲ ಕಂಟೆಂಟ್ನು ನೋಡ್ತೀರಾ, ಇದೇ ಡೆಡ್ ಸಬ್ಸ್ಕ್ರೈಬರ್ಸ್ ಅಂತ ಕರಿತೀವಿ. ಇದೇ ಥರ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲೂ ಆಗುತ್ತೆ. ಅವರು ಸರಿ ಒಂದ್ಸಲಿ ನೋಡೋಣ ಇವರು ಏನು ಮಾಡಿದ್ದಾರೆ ಅಂತ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಅಷ್ಟೇ ನೋಡೋಕ್ಕೆ ಅಂತ ಬರ್ತಾರೆ. ಅಗೈನ್ ಅವರು ಅಷ್ಟೇ, ಅವ್ರ ಟೈಪ್ ಆಫ್ ಕಂಟೆಂಟ್ ಆದರೆ ಫುಲ್ ನೋಡ್ತಾರೆ, ಇಲ್ಲಾಂದರೆ ಸ್ವಲ್ಪ ಸೆಕೆಂಡ್ಸ್ ಆರ್ ಮಿನಿಟ್ಸ್ ನೋಡ್ತಾರೆ ಆ್ಯಂಡ್ ದೇ ವಿಲ್ ಸ್ಕಿಪ್ ದ ವಿಡಿಯೋ. ನೀವು ಅವ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿರ್ತೀರಾ, ಮೇ ಬಿ ಲೈಕ್ನು ಮಾಡಿಸ್ಕೋಬೋದು. ಬಟ್ ಇದರಿಂದ ನಿಮ್ಮ ವಾಚ್ ಟೈಮ್ ಡಿಕ್ರೀಸ್ ಆಗುತ್ತೆ ಆ್ಯಂಡ್ ನಿಮಗೆ 500,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅನ್ನೋದು ಕಾಣಿಸುತ್ತೆ. ಬಟ್ ಯಾರು ನಿಮ್ಮ ನ್ಯೂ ವಿಡಿಯೋ ನೋಡಲ್ಲ, ಬಿಕಾಸ್ ಅವರಿಗೆ ನಿಮ್ಮ ಕಂಟೆಂಟಲ್ಲಿ ಇಂಟ್ರೆಸ್ಟೇ ಇರಲ್ಲ. ವೈ? ದಟ್ ಈಸ್ ಬಿಕಾಸ್ ಅವರು ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಅಲ್ಲ. ಸೊ ಶೇರ್ ಮಾಡದೆ ವ್ಯೂಸ್ ಹೇಗೆ ತಗೊಳ್ಳೋದು? ಹಾಂ, ನಾನೇ ಹೇಳಿದ್ದು ಶೇರ್ ಮಾಡಬೇಡಿ ಅಂತ. ಬಟ್ ಸ್ಟಾರ್ಟಿಂಗ್ ವ್ಯೂಸ್ ಅಂತೂ ಬೇಕೇ ಬೇಕು ಅಲ್ವಾ? ಸೊ ಅಲ್ಟಿಮೇಟ್ಲಿ ನೀವು ವಿಡಿಯೋನ ಶೇರ್ ಮಾಡಲೇಬೇಕು, ಬಟ್ ಇನ್ ದ ರೈಟ್ ವೇ. ನೀವು ನಾರ್ಮಲಾಗಿ ಫ್ರೆಂಡ್ಸ್, ಫ್ಯಾಮಿಲಿ ಈ ಥರ ಶೇರ್ನ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಇನ್ನೊಂದೇನೆಂದರೆ, ನೀವು ವಿಡಿಯೋ ಶೇರ್ ಮಾಡಲಿಲ್ಲ ಅಂದರೂ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ನೀವು 0 ಸಬ್ಸ್ಕ್ರೈಬರ್ಸಿಂದ ನಿಮ್ಮ ಚಾನಲ್ನ ಗ್ರೋ ಖಂಡಿತವಾಗ್ಲೂ ಮಾಡ್ಬೋದು. ಬಟ್ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಬೇಕು ಅಷ್ಟೇ. ದೇರ್ ಈಸ್ ಅ ರೈಟ್ ವೇ. ಇದೇ ಥರ ಮೋಸ್ಟ್ ಆಫ್ ದ ಯೂಟ್ಯೂಬರ್ಸ್ ಗ್ರೋ ಆಗಿದ್ದಾರೆ. ಆ್ಯಂಡ್ ಆ ವಿಡಿಯೋನ ನಾನು ನಾಳೆ ಇನ್ ಕೇಸ್ ಆಗಿಲ್ಲ ಅಂದರೆ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಇವತ್ತಿಗೆ ಇಷ್ಟು ಇನ್ಫಾರ್ಮೇಷನ್ ಸಾಕು, ಇಲ್ಲಾಂದರೆ ತುಂಬ ಜಾಸ್ತಿ ಆಗುತ್ತೆ. ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಆಗ್ಬೋದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.